ಯೂಟ್ಯೂಬ್ ಚಾನಲ್ ನಿನ್ನ ಜೊತೆ ನನ್ನ ಕತೆ. ಇಂದಿನ ಸಂಪೂರ್ಣ ಸಂಚಿಕೆ ಏನೆಲ್ಲ ಆಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ವಿಡಿಯೋನಲ್ಲಿ ಸ್ಕಿಪ್ ಮತ್ತೆ ಸ್ಕ್ರೋಲ್ ಮಾಡದೆ ಮೊದಲಿಂದ ಕೊನೆ ತನಕ ವಾಚ್ ಮಾಡಿ. ಸೊ ಸಂಚಿಕೆಯ ಆರಂಭದಲ್ಲಿ ಅವರು ರೂಮ್ ಅಲ್ಲಿ ಬರ್ತಾರೆ. ಬಂದ್ಬಿಟ್ಟು ಮಿರರ್ ಹತ್ರ ನೋಡಿದಾಗ ಮಿರರ್ ಹತ್ರ ಭೂಮಿ ಹಣೆ ಬಟ್ಟನ್ನ ಹಾಕಿರೋದನ್ನ ನೋಡ್ಬಿಟ್ಟು ಮಿರರ್ ಹತ್ರನೇ ಹೋಗಿ ಆ ಬೊಟ್ಟನ್ನ ಮುಟ್ತಾ ನಿಂತಲ್ಲೇನೆ ಅಜಿತ್ ಅವರು ಇರ್ತಾರೆ. ಇನ್ನು ಸಡನ್ ಆಗಿ ಈ ಕಡೆ ಬಿಂದಿನ್ ನೋಡ್ಬೇಕು ಅಂತ ಕನ್ನಡಿ ನೋಡಿದಾಗ ಅಲ್ಲಿ ಭೂಮಿಯವ್ರ ಪ್ರತಿಬಿಂಬ ಕಾಣುತ್ತೆ. ಇನ್ನು ಅಜಿತ್ ಅವರು ಅದನ್ನ ನೋಡ್ಬಿಟ್ಟು ಒಂದ್ ಸ್ವಲ್ಪ ಶಾಕ್ ಆಗಿ, ಭೂಮಿ ನೀನ್ ಅಂದನ ಈ ಬೊಟ್ಟಲ್ಲಿ ಬಚ್ಚಿಟ್ಟಿದ್ಯಾ ಭೂಮಿ? ಈ ಬೊಟ್ಟಿನ ಮುಂದೆ ನನ್ನ ಪ್ರೀತಿಯ ಗುಟ್ಟು ರಟ್ಟಾದ್ರೆ ಏನು ಪ್ರಾಬ್ಲಮ್ ಇಲ್ಲ. ಭೂಮಿ, ಐ ಲವ್ ಯು ಸೋ ಮಚ್. ನಾನ್ ನಿನ್ನ ಸಿಕ್ಕಾಬಟ್ಟೆ ಲವ್ ಮಾಡ್ತೀನಿ. ಏನ್ ಮಾಡೋದು, ಆದ್ರೆ ಜೀವನ ಪೂರ್ತಿ ನಿನ್ ಜೊತೆನೆ ಕಳಿಬೇಕು ಅನ್ನೋ ಆಸೆ ನಂದು. ಆದ್ರೆ ನನ್ನ ಮನ್ಸಿಗೆ ನನ್ನ ಪ್ರೀತಿನ ಮತ್ತೆ ನನ್ನ ಭಾವನೆಗಳನ್ನ ಹೇಳ್ಕೊಳಕ್ಕೆ ಆಗ್ತಾ ಇಲ್ವಲ್ಲ, ಏನ್ ಮಾಡೋದು? ಹೇಳ್ಕೊಂಡಿದೀನಿ, ಆದ್ರೆ ಭೂಮಿಗೆ ಅರ್ಥ ಆಗಿಲ್ಲ. ನಿನ್ಗೆ ಇದನ್ನ ಯಾವ ರೀತಿ ಅರ್ಥ ಮಾಡಿಸ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಭೂಮಿ. ಇದರಿಂದ ನಾನು ಸಿಕ್ಕಾಬಟ್ಟೆ ನರಳ್ತಾ ಇದ್ದೀನಿ ಭೂಮಿ. ಈ ಭೂಮಿಗೆ ನನ್ ಮೇಲೆ ನಿಜವಾಗ್ಲೂ ಪ್ರೀತಿ ಇಲ್ವಾ, ಅಥವಾ ಇವಳಿಗೆ ನನ್ ಮೇಲೆ ಪ್ರೀತಿ ಇದ್ರೂ ಸಹ ಅದನ್ನ ನನ್ ಮೇಲೆ ತೋರ್ಸ್ಕೊತಾ ಇಲ್ವಾ? ಇಲ್ಲ ಅಂತ ಅಂದ್ರೆ ಅವಳು ನನ್ನನ್ನ ಯಾವಾಗ್ಲೂ ಸಾಯಬ್ರೆ ಅಂತ ಕರೆದಿರೋ ಗೌರವ ನನ್ನನ್ನ ಪ್ರೀತಿ ಮಾಡೋದಿಕ್ಕೆ ಬಿಡ್ತಾ ಇಲ್ವಾ? ಅರ್ಥ ಆಗ್ತಾ ಇಲ್ವಾ ವಲ್ಲ? ಭೂಮಿ ನನ್ನನ್ನ ಪ್ರೀತಿ ಮಾಡ್ತಾ ಇದ್ದಾಳ ಅಥವಾ ಪ್ರೀತಿ ಮಾಡ್ತಾ ಇಲ್ವಲ್ಲ ಅಂತ ಹೇಗ್ ತಿಳ್ಕೊಳ್ಳೋದು? ಅದೇ ಕಷ್ಟ ಇಲ್ಲ. ಈಗ ನಾನು ನನ್ನ ಇಮ್ಯಾಜಿನೇಷನ್ ಅಲ್ಲಿ ಭೂಮಿನ ಕರೆಸಿ ಹತ್ರನೇ ವಿಷಯ ಕೇಳ್ತು ಅಂತಂದ್ರೆ ವಿಷಯ ಸಾಲ್ಟ್ ಔಟ್ ಆಗ್ಬಿಡುತ್ತಲ್ಲ. ಜೀವನದಲ್ಲಿ ಎಲ್ಲರ ಸಮಸ್ಯೆಗೂ ಇಷ್ಟೊಂದು ಈಸಿಯಾಗಿ ಪರಿಹಾರ ಸಿಗೋ ಆಗಿದ್ದಿದ್ರೆ ಎಷ್ಟೊಂದು ಚೆನ್ನಾಗಿರ್ತಿತ್ತು ಅಲ್ವಾ? ಈಗ ನಾನು ಕಣ್ಣು ಮುಚ್ಕೊಂಡು ನನ್ನ ಇಮ್ಯಾಜಿನೇಷನ್ಗೆ ಭೂಮಿನ ಕರಿತೀನಿ. ಯಾಕೋ ನಿಂತ್ಕೊಂಡ್ರೆ ವರ್ಕೌಟ್ ಆಗೋ ಕಾಣಿಸ್ತಾ ಇಲ್ಲ, ಸುಮ್ನೆ ಕೂತ್ಕೊಂಡ್ಬಿಡೋಣ ಬೆಡ್ ಮೇಲೆ ಅಂತ ಹೇಳಿ ಬೆಡ್ ಮೇಲೆ ಬಂದು ಕೂತ್ಕೋತಾರೆ ಅಜಿತ್ ಅವರು. ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಈ ಕಡೆ ಕೆನ್ನೆ ಮೇಲೆ ಕೈ ಇಟ್ಕೊಂಡು, ಭೂಮಿ ಚಿನ್ನ, ನೀನ್ ತುಂಬಾ ಕಾಯಿಸ್ತಾ ಇದೀಯಪ್ಪ, ನಾನ್ ಕಣ್ ಬಿಡ್ತೀನಿ, ನನ್ ಕಣ್ ಮುಂದೆ ಇರ್ಬೇಕಷ್ಟೇ ನೀನು, ಓಕೆನಾ ಹೇಳಿ ಕಣ್ ಬಿಡ್ತಿದ್ದಾಗೇನೆ ಕಣ್ ಮುಂದೆ ಭೂಮಿ ಅವರು ಕುತ್ಕೊಂಡು ಅಂತ ನಗೋ ಅಂತಹ ಸೀನು. ಈ ಕಡೆ ಅಜಿತ್ ನೋಡಿ, ಅಜಿತ್ ಒಂದ್ ಕ್ಷಣ ಗಾಬರಿ ಆಗ್ಬಿಟ್ಟು ಸುತ್ತಮುತ್ತ ಅಕ್ಕಪಕ್ಕ ಎಲ್ಲಾ ಕಡೆನೂ ಚೆಕ್ ಮಾಡ್ತಾ ಇರ್ತಾರೆ. ಇನ್ನು ಅವ್ರು ಚೆಕ್ ಮಾಡ್ತಾ ಇರೋದನ್ನ ನೋಡಿದಂತಹ ಭೂಮಿ ಅವರು ಕಣ್ಣನ್ನ ಹಾಗೆ ಆಯಿಸ್ತಾ ಇರ್ತಾರೆ. ಇನ್ನು ಅಜಿತ್ ಅವರು, ಭೂಮಿ ಸೋ ಕ್ಯೂಟ್, ಸೋ ಎಲಿಗೆಂಟ್, ಜಸ್ಟ್ ಲುಕಿಂಗ್ ಲೈಕ್ ವಾವ್. ತಿಮ್ಮಿ ಹೇರ್ ಸ್ಟೈಲ್ ಯಾಕಿಲ್ಲ? ನನ್ನ ಇಮ್ಯಾಜಿನೇಷನ್ ಅಲ್ಲಿ ಕತೆ ತಿಮ್ಮಿ ಹೇರ್ ಸ್ಟೈಲ್ ಇತ್ತಲ್ಲ. ನನ್ ಇಮ್ಯಾಜಿನೇಷನ್ ಅನ್ನೋ ಅಷ್ಟರಲ್ಲಿ ಈ ಕಡೆ ಭೂಮಿಯವರು ಯಾವತ್ತೋ ಒಂದಿನ ಕತೆ ತಿಮ್ಮಿ ಹೇರ್ ಸ್ಟೈಲ್ ಅಂತ ಅನ್ಕೊಂಡಿದ್ದಕ್ಕೆ ಪದೇ ಅದೇ ವಿಷಯನ ಹೇಳ್ಬಾರ್ದು ಅಂತಿದ್ದಾಗೆ ಅಜಿತ್ ಅವರು ಇಮ್ಯಾಜಿನೇಷನ್ ಅಲ್ಲಿ ಇಂಪ್ರೂವೈಸೇಷನ್ ಅನ್ಎಕ್ಸ್ಪೆಕ್ಟೆಡ್, ಚೆನ್ನಾಗಿದೆ, ವಾಟ್ ಎ ಲವ್ಲಿ ಮೂವ್ಮೆಂಟ್ ಯಾ ಅಂತಿದ್ದಾಗೆ ಭೂಮಿಯವ್ರು ಎದ್ ನಿಂತ್ಕೊಂಡು, ಸಾಯಬ್ರೆ ನೀವ್ ಏನ್ ಮಾತಾಡ್ತಿದ್ರ ಅದ್ ನನ್ಗೆ ಅರ್ಥ ಆಗ್ತಾ ಇಲ್ಲ. ಅಜಿತ್ ಅವರು ಎದ್ ನಿಂತ್ಕೊಂಡು, ಭೂಮಿ ನಿನ್ಗೆ ಅರ್ಥ ಆಗೋದ್ ಬೇಡ ಅಂತ ಹೇಳಿ ಭೂಮಿ ಕೈನ ಹಿಡ್ಕೋತಾರೆ. ಕೈ ಹಿಡ್ಕೊಂಡಂತ ಅಜಿತ್ ಅವರು, ಹೇ ನಿನ್ ಟಚ್ ನನ್ಗೆ ಫೀಲ್ ಆಗ್ತಿದೆ. ವಾಟ್ ಎ ಲವ್ಲಿ ಮೂವ್ಮೆಂಟ್, ಎಷ್ಟು ಸ್ಟ್ರಾಂಗ್ ಆಗಿ ಇಮ್ಯಾಜಿನೇಷನ್. ಇನ್ನು ಅಜಿತ್ ಅವರು, ಬಾ ಇಲ್ಲಿ ಕೂತ್ಕೊ ಅಂತ ಹೇಳಿದ ತಕ್ಷಣ ಭೂಮಿಯವರು ಹೋಗಿ ಅಲ್ಲಿ ಕೂತ್ಕೋತಾರೆ. ಅದನ್ನ ನೋಡಿದಂತ ಅಜಿತ್ ಅವರು ಕ್ಲಾಪ್ಸ್ ಹಾಕ್ಬಿಟ್ಟು, ಲವ್ಲಿ, ಮೈ ಗಾಡ್, ವಂಡರ್ಫುಲ್ ಮೂಮೆಂಟ್ ಬಾ ಅಂತಿದ್ದಾಗೆ ಭೂಮಿಯವರು ನಾನಾ ಅಂತ ಕೇಳ್ತಾರೆ. ಅಂತ ಹೇಳಿ ಪಕ್ಕಕ್ಕೆ ಕರೆದಾಗ, ನಾವು ಕೆಲ್ಸಕ್ಕೆ ಹೋದಾಗ ಎಣ್ಣೆ ಹೊಡೆದಿ ಒಂದ್ ಡ್ಯಾನ್ಸ್ ಆಡ್ದೆ ಗೊತ್ತಾ, ಆ ಡ್ಯಾನ್ಸ್ ಆಡೋಣ ಅಂತ ಕೇಳ್ತಿದ್ದಾಗೆ ನಿನ್ನೆ ಅಜಿತ್ ಅವ್ರ ಮಾತಿಗೆ ಭೂಮಿಯವ್ರು, ನಾನ್ ಮಾಡಲ್ಲ ಅಂತ ಹೇಳ್ತಾರೆ. ಅಜಿತ್ ಅವರು, ನೀನ್ ಹಂಗೆಲ್ಲ ಅನ್ಬಾರ್ದಪ್ಪ, ಆಡ್ಬೇಕಪ್ಪ ಇಮ್ಯಾಜಿನೇಷನ್. ಅವರು, ಸರಿ ಆಯ್ತು ಮಾಡ್ತೀನಿ, ರೆಡಿನಾ, 1 2 3 ಅಂತ ಹೇಳ್ತೀನಿ, ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ಬೇಕು ಹೇಳಿ ಅಜಿತ್ ಅವರು 1 2 3 ಸ್ಟಾರ್ಟ್. ಇಂತ ರುಚಿರಿ ಬೇರೆ ಇಲ್ಲ ಬಾ ಅಂತ ಹೇಳಿ ಅಜಿತ್ ಬಂದಾಗ ಭೂಮಿಯವರು ಅಜಿತ್ ನ ನೋಡ್ತಾ ಇರ್ತಾರೆ. ಅಜಿತ್ ಅವರು, ನಾನು ಈ ಕಡೆ ಬಂದೆ ಅಲ್ವಾ, ನೀನ್ ಆ ಕಡೆ ಬಾ, ಹೋಗ್ಬೇಕು ನೀನು ಅಂತಿದ್ದಾಗೇನೆ ಭೂಮಿಯವರು, ಸರಿ ಆಯ್ತು ಹೋಗ್ತೀನಿ. ಭೂಮಿಯವ್ರು ಬಂದಿದ್ದನ್ನ ನೋಡಿ ಅಜಿತ್ ಅವರು, ನಾನ್ ಹೆಂಗ್ ಬಂದೆ, ನೀನ್ ಹೇಗ್ ಬಂದೆ ಅಂತಿದ್ದಾಗೇನೆ ಭೂಮಿಯವರು, ನೀವ್ ಹಿಂಗ್ ಬಂದ್ರ ಅಂತಿದ್ದಾಗೆ, ಸರಿ ನೀನು ಹೀಗೆ ಬಾ ಅಂತ ಹೇಳಿ ಅಜಿತ್ ಹೇಳ್ತಾರೆ. ಇನ್ನು ಭೂಮಿಯವರು, ಆಯ್ತು ಸಾಹೇಬ್ರೆ ಮಾಡೋಣ. ಭೂಮಿ ಹೇಳ್ತಿದ್ದಾಗೆ ಅಜಿತ್ ಅವರು, ಸರಿ ಆಯ್ತು ನೀಟಾಗಿ ಮಾಡ್ಬೇಕು ಅಷ್ಟೇ, ಆಮೇಲೆ ಸರಿಯಾಗಿ ಮಾಡ್ಲಿಲ್ಲ ಅಂದ್ರೆ ನಾನು ಆಮೇಲೆ 100 ಸತಿ ಮಾಡಿಸ್ತೀನಿ. ಅಜಿತ್ ಅವರು ಈ ಕಡೆ ಭೂಮಿಯವರು ಸೇರ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಅಜಿತ್ ಅವರು ದಿನಕ್ಕೂ ದಾ ಅಂತ ಹೇಳ್ಬಿಟ್ಟು ಭೂಮಿ ಗುದ್ದಾಗ ಭೂಮಿ ಕುತ್ಕೊಂಡ್ಬಿಡ್ತಾರೆ. ಅದಕ್ಕೆ ಅಜಿತ್ ಅವ್ರು, ನೀ ಹಾಗೆಲ್ಲ ಕುತ್ಕೊಂಡ್ಬಾರ್ದು ಬಾ. ಅಜಿತ್ ಅವರು, ಅಯ್ಯೋ ಇಂತ ವಂಡರ್ಫುಲ್ ಮೂಮೆಂಟ್ ನ ನಾನು ಕ್ಯಾಪ್ಚರ್ ಮಾಡ್ಬೇಕಲ್ವಾ ಅಂತ ಮೊಬೈಲ್ ನ ತಗೊಂಡು ಹಿಡ್ಕೊಂಡ್ಬಿಟ್ಟು ನಾನು ಸೆಲ್ಫಿ ತೆಗ್ದಾಗ ಅದೇನೇನಂತ ಹೇಳಿ ಸೌಂಡ್ ಮಾಡೋದು ಅಂತ ಅಜಿತ್ ಕೇಳಿದಾಗ ಭೂಮಿಯವರು ಕ್ಲಿಚಿಕ್ ಅಂತ ಹೇಳ್ತಾರೆ. ಇನ್ನು ಅಜಿತ್ ಅವರು, ಕ್ಲಿಚಿಕ್ ಅಲ್ಲ ಗ್ಲಿಚಿಕ್, ನಾನ್ ಮಾಡ್ತೀನಿ ಬಾಯಿಲಿ ಅಂತ ಹೇಳಿ ಭೂಮಿಯವ್ರನ್ನ ತಬ್ಕೊಂಡು ಈ ಕಡೆ ಒಂದ್ ಸೆಲ್ಫಿನ ತಕ್ಕೋತಾರೆ. ಈ ಕಡೆ ಅಜಿತ್ ಕಿತಾಪತಿ ಭೂಮಿಯವ್ರಿಗೆ ಹಾಯ್ ಹಬ್ಬ ಅನ್ಸುತ್ತೆ. ಈ ಕಡೆ ದೇವಯಾನಿ ಮತ್ತೆ ಅಶ್ವಿನಿ ಅವರು ಒಂದು ಹಾಲ್ ನಲ್ಲಿ ಅಂದ್ರೆ ಹೋಟೆಲ್ ಅಲ್ಲಿ ಕುತ್ಕೊಂಡು ಮೀಟ್ ಮಾಡಿರ್ತಾರೆ. ಇನ್ನು ಈ ಕಡೆ ಅಶ್ವಿನಿ ಅವರು ದೇವಯಾನಿಗೆ, ನಾನು ಊರಿಗೆ ಹೋಗಿದಾಗ ಅರ್ಜೆಂಟ್ ಆಗಿ ಬಾ ಅಂತ ಹೇಳಿ ಯಾಕೆ ಕಾಲ್ ಮಾಡಿದ್ರೆ ಹೇಳಿ, ಇಂಪಾರ್ಟೆಂಟ್ ಆಗಿ ಮಾತಾಡ್ಬೇಕು ಅಂತ ಹೇಳಿ ನನ್ನ ಅಲ್ಲಿಂದ ಕರ್ಸ್ಕೊಂಡ್ರಲ್ಲ ಇಲ್ಲಿಗೆ, ಅದೇನ್ ವಿಷಯ ಹೇಳಿ ಮೇಡಮ್
ದೇವಯಾನಿಯವರು ತುಂಬಾ ಇಂಪಾರ್ಟೆಂಟ್ ವಿಷಯ, ಹಾಗೆ ತುಂಬಾ ದೊಡ್ಡ ವಿಷಯ ಕೂಡ, ಬಾ ಅಂತ ಹೇಳ್ದೆ ಅಂತಿದ್ದಾಗೆ ಅಶ್ವಿನಿ ಅವರು, ನಿಮ್ಮಂತ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆಲ್ಲ ದೊಡ್ಡ ವಿಷಯನೇ ಇರುತ್ತೆ ಬಿಡಿ ಮೇಡಮ್, ಆದ್ರೆ ಚಿಕ್ಕ ಹುಡುಗಿನ ಯಾಕೆ ಕರ್ಸ್ಕೊಂಡ್ರಿ ಅಂತ ಹೇಳಿ ಗೊತ್ತಾಗ್ಲಿಲ್ಲ. ದೇವಯಾನಿಯವರು ಅಶ್ವಿನಿಗೆ ಶಾಕ್ ಆಗೋ ರೀತಿ, ಹೌದೌದು ಈ ಚಿಕ್ಕ ಹುಡುಗಿನೇ ದೊಡ್ಡ ದೊಡ್ಡ ವಿಷಯಗಳಿಗೆ ಕೈ ಹಾಕಿ ದೊಡ್ಡ ದೊಡ್ಡ ಕೆಲಸಗಳನ್ನ ಮಾಡ್ತಾ ಇರೋದು ಅಂತ ಹೇಳಿದ ತಕ್ಷಣ ಒಂದು ಸೆಕೆಂಡ್ ಶಾಕ್ಗೆ ಒಳಗಾಗ್ತಾರೆ ಅಶ್ವಿನಿ ಅವರು. ಅಶ್ವಿನಿ ಅವರು ಏನ್ ಹೇಳ್ತಾ ಇದ್ದೀರಾ ಮೇಡಮ್ ಅಂತಿದ್ದಾಗೆ ದೇವಯಾನಿಯವರು ನೇರವಾಗಿ ಕೇಳ್ತೀನಿ, ಅಶ್ವಿನಿ ಶಾರದಾ ಎಲ್ಲಿ ಅಂತ ಕೇಳ್ತಿದ್ದಾಗೆ ನಿನ್ನೆ ಅಶ್ವಿನಿ ಅವರು, ಮೇಡಮ್ ಏನ್ ಕೇಳ್ತಾ ಇದ್ದೀರಾ, ಯಾವ ಶಾರದಾ? ದೇವಯಾನಿಯವರು, ನಿನ್ ನಡುಗೋ ಭಯನೇ ಹೇಳ್ತಾ ಇದೆ, ನಿನ್ ಧ್ವನಿಲಿ ಭಯ ಇದೆ ಅಂತ. ಅವತ್ತು ನೀನು ಆಶ್ರಮಕ್ಕೆ ಬಂದಾಗ್ಲೇ ನನ್ಗೆ ಡೌಟ್ ಬಂದಿತ್ತು, ಇನ್ನು ಅವತ್ತೇ ಏನೋ ಪ್ಲಾನ್ ಮಾಡಿ ಆಶ್ರಮದೊಳಗಡೆ ಬಂದಿದ್ಯಾ ಅಂತ. ಇನ್ನು ಅವತ್ತೇ ಶಾರದನು ಕೂಡ ಆಶ್ರಮದ ಹೊರಗಡೆಯಿಂದ ಕಿಡ್ನಾಪ್ ಆಗಿದ್ದು, ಇನ್ನು ಆ ಕ್ಷಣದಿಂದನೇ ನೀನು ಕೂಡ ನನ್ಗೆಲ್ಲೂ ಕಾಣಿಸ್ಕೊಂಡ್ಲಿಲ್ಲ. ಆಮೇಲೆ ಮನಸ್ವಿನಿದು ಮತ್ತೆ ಶಾರದಮ್ಮಂದು ಚಿಕ್ಕ ವಯಸ್ಸಿನ ಫೋಟೋ ಬೇಕು ಅಂತ ಹೇಳಿ ನನ್ ಮೊಬೈಲ್ ನಿಂದ ನಿನ್ಗೆ ಕಳ್ಸ್ಕೊಳ್ಳೋ ಹಾಗೆ ಮಾಡ್ದೆ, ಅದಕ್ಕೂ ಕಾರಣ ಹೇಳಿಲ್ಲ. ಆಮೇಲೆ ಅಜಿತ್ ಮತ್ತೆ ಭೂಮಿ ಕಳ್ಸಕ್ಕೆ ಯಾಕೆ ಬಂದಿದ್ದಾರೆ ಅಂತ ಕೇಳ್ದೆ, ಅಲ್ಲಿಗೆ ಹೂ ಕೂಡ ಕಳ್ಸದಲ್ಲೇ ಇದ್ರಿ ಅನ್ನೋದು ನನಗ್ ಕನ್ಫರ್ಮ್ ಆಯ್ತು. ಇದ್ದೆ ಅಂತ ಕೂಡ ನಾನು ಕೇಳಲ್ಲ, ನಾನು ಕೇಳಿದ್ರೆ ನೀನ್ ಸತ್ಯನೂ ಹೇಳಲ್ಲ ಬಿಡು, ಯಾಕೆ ಅಂತ ಅಂದ್ರೆ ನೀನ್ ಇನ್ನು ತುಂಬಾ ಚಿಕ್ಕ ಹುಡುಗಿ ಅಲ್ವಾ ಅಶ್ವಿನಿ ಅಂತಿದ್ದಾಗೆ ಅಶ್ವಿನಿ ಅವರು, ಹಾ ಅಯ್ಯೋ ಮೇಡಮ್ ಅಜಿತ್ ಮತ್ತೆ ಭೂಮಿ ಅಲ್ಲಿ ಕಳ್ಸದಲ್ಲಿ ಇದ್ದಿದ್ದನ್ನ ನೋಡಿ ನನಗೂ ಕೂಡ ಶಾಕ್ ಆಯ್ತು, ಇನ್ನು ಆ ವಿಷಯನ ನಿಮ್ ಕೈಯಿಂದನೇ ಕೇಳಿ ತಿಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನ್ ನಿಮ್ಗೆ ಕಾಲ್ ಮಾಡಿದೆ. ಆದ್ರೆ ಅದೇ ಒಂದ್ ದೊಡ್ಡ ಪ್ರಾಬ್ಲಮ್ ಆಯ್ತು ನೋಡಿ, ನಾನ್ ಕಳ್ಸಕ್ ಹೋಗಿರೋದು ನನ್ ಪರ್ಸನಲ್ ವಿಚಾರದಲ್ಲಿ, ನೀವು ಶಾರದನ್ ಮೇಲೆ ನನ್ ಮೇಲೆ ಅನುಮಾನ ಪಡೋದ್ರಲ್ಲಿ ಯಾವುದೇ ರೀತಿಯ ಇದು ಕೂಡ ಸಿಗೋದಿಲ್ಲ, ಅನುಮಾನನೇ ಬೇಡ, ಅದರಿಂದ ನಿಮ್ಗೇನ್ ಉಪಯೋಗ ಇದೆ ಅಂತ ನನಗೆ ಗೊತ್ತಿಲ್ಲ ಮೇಡಮ್ ಅಂತಿದ್ದಾಗೇನೆ ದೇವಯಾನಿಯವರು, ಉಪಯೋಗ ಇದೆ ಇಲ್ಲೋ ಅನ್ನೋದು ನನಗ್ ಸೇರಿದ್ದು ಅಶ್ವಿನಿ, ಶಾರದನ್ನ ಯಾರೋ ಕಿಡ್ನಾಪ್ ಮಾಡ್ಕೊಂಡು ಕಳ್ಸಕ್ ಹೋಗಿದ್ದಾರೆ ಅನ್ನೋ ವಿಚಾರ ಈ ಕಡೆ ಅಜಿತ್ ಗೊತ್ತಾಗಿದೆ ಅಶ್ವಿನಿ ಅಂತಿದ್ದಾಗೆ ದೇವಯಾನಿ ಮಾತಿಂದ ಅಶ್ವಿನಿ ಒಂದು ಕ್ಷಣ ಶಾಕ್ಗೆ ಒಳಗಾಗ್ತಾರೆ. ದೇವಯಾನಿ ಅವರು, ಶಾರದನ್ನ ನಿನ್ ಜೊತೆಲಿ ಇಟ್ಕೊಂಡ್ರೆ ನಿನ್ಗೇನ್ ಲಾಭ ಅಂತ ಹೇಳಿ ನನಗ್ ಗೊತ್ತಾಗ್ತಾ ಇಲ್ಲ, ಎಲ್ಲಾ ಸಂದರ್ಭಗಳು ಕೂಡ ಶಾರದನ್ನ ನೀನೇ ಕಿಡ್ನಾಪ್ ಮಾಡಿದ್ಯಾ ಅಂತ ಹೇಳಿ ಹೇಳ್ತಾ ಇದೆ. ದೇವಯಾನಿ ಆಗ ಯಾವಾಗ್ಲೂ ಯಾರ ಮೇಲೂ ಸುಮ್ನೆ ಅನುಮಾನ ಪಡೋದಿಲ್ಲ ಅಶ್ವಿನಿ ಅಂತ ಹೇಳ್ತಾರೆ. ಈ ಕಡೆ ರೂಮ್ ಅಲ್ಲಿ ಅಜಿತ್ ಅವರು ಈ ಇಮ್ಯಾಜಿನೇಷನ್ ನ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಮಾಡ್ಬೇಕಲ್ಲ ಅಂತ ಹೇಳ್ಬಿಟ್ಟು, ಭೂಮಿ ಡ್ಯಾನ್ಸ್ ಮಾಡು ಅಂತ ಹೇಳ್ತಾರೆ. ಇನ್ನು ಭೂಮಿ ಅವರು, ಅಯ್ಯೋ ಸಾಹೇಬ್ರೆ ಡ್ಯಾನ್ಸ್ ಮಾಡಿದ್ನಲ್ಲ ಅಂತಿದ್ದಾಗೆ ಅಜಿತ್ ಅವರು, ಇನ್ನೊಂದ್ಸಲ ಮಾಡು. ಭೂಮಿ, ಅಯ್ಯೋ ಸಾಹೇಬ್ರೆ ನಾನ್ ಮಾಡಿದ್ನಲ್ಲ ಅಂತಿದ್ದಾಗೆ ಅಜಿತ್ ಅವರು, ಈಗ ನಿನ್ ಡ್ಯಾನ್ಸ್ ನ ಮಾಡಿದ್ದು, ಈಗ ನನ್ ಡ್ಯಾನ್ಸ್ ನ ಮಾಡು ಅಂತ ಹೇಳ್ತಾ ಇರೋದು ಅಂತ ಹೇಳ್ತಿದ್ದಾಗೆ ಭೂಮಿ ಅವರು, ಅಯ್ಯೋ ಸಾಹೇಬ್ರೆ ಅಯ್ಯೋ ಯಾವ ಡ್ಯಾನ್ಸ್ ನಿಮ್ದು ಯಾವ ಡ್ಯಾನ್ಸ್ ನಂದು ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ ಅಂತಿದ್ದಾಗೆ ಅಜಿತ್ ಅವರು, ಇದು ನನ್ನ ಇಮ್ಯಾಜಿನೇಷನ್, ನಾನ್ ಹೇಳ್ದಾಗ ನೀನ್ ಕೇಳ್ಬೇಕು, ನೀನೇನೋ ಮಾತಾಡೋಂಗಿಲ್ಲ ನೀವು ಅಂತಿದ್ದಾಗೆ ನಿನ್ನೆ ಭೂಮಿಯವರು ಮಾಡ್ತೀನಿ ಅಂತ ಹೇಳ್ತಾರೆ. ಇನ್ನು ಅಜಿತ್ ಅವರು ಮಾಡಲ್ಲ ಅಂತ ಹೇಳ್ಬೇಕು ಅಂತ ಹೇಳ್ತಾರೆ. ಇನ್ನು ಭೂಮಿಯವರು ಆಗಲ್ಲ ಅಂತ ಹೇಳ್ತಾರೆ. ಅಜಿತ್ ಅವರು ಬೆಡ್ ಮೇಲೆ ಹೋಗಿ ಕುತ್ಕೊಂಡ್ಬಿಟ್ಟು, ಭೂಮಿ ಇದು ನನ್ನ ಇಮ್ಯಾಜಿನೇಷನ್, ನಾನ್ ಹೇಳ್ದಾಗೆ ಕೇಳ್ಬೇಕು, ಈಗ ಡ್ಯಾನ್ಸ್ ಆಡ್ಬೇಕು ಅಷ್ಟೇ, ಭೂಮಿ ಹೇಳಿದ ಮಾತ್ ಕೇಳ್ಬೇಕು ಅಷ್ಟೇ. ಭೂಮಿಯವರು ಅಜಿತ್ ಮಾತ್ಗೆ ನಾನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಹತ್ರ ಕೈನ ಮುಂದೆ ನೀಡ್ತಾರೆ. ಇನ್ನು ಅಜಿತ್ ಅವರು ವಾವ್ ಅಂತ ಹೇಳ್ಬಿಟ್ಟು ಆ ಭೂಮಿಯವ್ರ ಕೈನ ಹಿಡ್ಕೊಂಡು ಫುಲ್ ರೌಂಡ್ ಅಪ್ ಆಗಿ ಹಾಕಿ ಡ್ಯಾನ್ಸ್ ಮಾಡೋದಕ್ಕೆ ಫುಲ್ ಪ್ರಿಪ್ರೇಷನ್ ಮಾಡ್ಕೊಂಡು ಭೂಮಿ ಜೊತೆ ಕೈನ ಹಿಡ್ಕೊಂಡು ಈ ಕಡೆ ಸ್ಟೆಪ್ ಹಾಕಿ ಡ್ಯಾನ್ಸ್ ಮಾಡ್ತಾರೆ ಅಜಿತ್ ಮತ್ತೆ ಭೂಮಿಯವರು. ಆದ್ಮೇಲೆ ಅಜಿತ್ ಅವರು, ಅಯ್ಯೋ ಈ ತರ ಎಲ್ಲ ಇಮ್ಯಾಜಿನೇಷನ್ ಎಲ್ಲ ಬರ್ತಿದ್ಯಲ್ಲಪ್ಪ, ಡ್ಯಾನ್ಸ್ ಕೂಡ ಚೆನ್ನಾಗಿ. ಈ ಕಡೆ ಭೂಮಿಯವ್ರನ್ನ ಮುಟ್ಟಕ್ಕೆ ಅಂತ ಹೋದಾಗ ಈ ಕಡೆ ಭೂಮಿಯವರು ಅಲ್ಲೇ ಕುತ್ಕೊಂಡ್ಬಿಡ್ತಾರೆ ಅಜಿತ್ ಆಡೋ ಆಟಕ್ಕೆ. ಇನ್ನು ಭೂಮಿ ಸರ್ಗ್ನ ಇಟ್ಕೊಂಡಂತ ಅಜಿತ್ ಅವರು, ಏಯ್ ಬಾ ಅಂತಿರ್ತಾರೆ. ಇನ್ನು ಭೂಮಿಯವರು ನನ್ ಬರಲ್ಲ ಅಜಿತ್ ಅವರು, ನನ್ ಕರೆದ ತಕ್ಷಣ ಬರ್ಬೇಕು, ಇದು ನನ್ನ ಇಮ್ಯಾಜಿನೇಷನ್. ಭೂಮಿಯವರು ಕರೆದ ತಕ್ಷಣ ಬರ್ಬೇಕು ಬಾ ಅನ್ನೋ ಒಂದು ಮಾತಿಗೆ ಸಾಯಬ್ರೆ ಅಂತ ಹೇಳ್ಬಿಟ್ಟು ನಾನು ನೋಡ್ತಿದ್ದಾಗೆ ನೀವು ಗಂಡು ಗೂಳಿ ಆಗ್ತಿದ್ದೀರಾ. ಅಜಿತ್ ಅವರು ಏನ ಅಂತ ಕೇಳಿದಾಗ ಈ ಕಡೆ ಭೂಮಿಯವರು, ಈ ಅಪ್ಸರನ್ನ ನೋಡ್ತಿದ್ದ ಹಾಗೆ ನೀವು ಗಂಡು ಗೂಳಿ ಆಗ್ತಾ ಇದ್ದೀರಾ. ಅಜಿತ್ ಅವರು ಭೂಮಿ ಸೆರಗ್ನ ಬಿಟ್ಬಿಟ್ಟು, ನನ್ನ ಇಮ್ಯಾಜಿನೇಷನ್ ಅಲ್ಲಿ ಈ ತರ ಸೌಂಡ್ ಬರೋದಕ್ಕೆ ಸಾಧ್ಯನೇ ಇಲ್ವಲ್ಲ, ಏನೋ ಡೌಟ್ ಹೊಡಿತಿದ್ಯಲ್ಲ. ಇನ್ನು ಮತ್ತೆ ಅಜಿತ್ ಅವರು ಬಂದು ಬೆಡ್ ಮೇಲೆ ಕುತ್ಕೊಂಡ್ಬಿಟ್ಟು ಕಣ್ಣು ಮುಚ್ಕೊಂಡು, ಇಮ್ಯಾಜಿನೇಷನ್ ಭೂಮಿ ನಾನ್ ಹೇಳ್ದಾಗೆ ಕೇಳ್ಬೇಕು ಅಷ್ಟೇ, ಇಲ್ಲಾಂದ್ರೆ ನನಗೆ ಸಿಟ್ಟು ಬರುತ್ತೆ ಅಷ್ಟೇ. ಈಗ ಭೂಮಿ ನಾನ್ ಹೇಳ್ದಾಗ ಕೇಳ್ಬೇಕು ಅಷ್ಟೇ, ಭೂಮಿ ಈಗ ನನ್ನ ಕಣ್ ಮುಂದೆ ಇರಬಾರ್ದು ಅಷ್ಟೇ ಅನ್ನೋದನ್ನ ಈ ಕಡೆ ಭೂಮಿಯವರು ಅಜಿತ್ ಮಾತಾಡೋದನ್ನೆಲ್ಲ ಕುತ್ಕೊಂಡು ನೀಟಾಗಿ ಕೇಳಿಸ್ಕೊತಾರೆ. ಅಜಿತ್ ಅವರು ಆ ರೀತಿ ಮಾತಾಡ್ಕೊಂಡು ಕಣ್ಬಿಟ್ಟಾಗ ಭೂಮಿಯವ್ರು ನೋಡ್ತಿರೋದನ್ನ ನೋಡಿ ಒಂದು ಕ್ಷಣ ಅಜಿತ್ ಒಳಗಾಗ್ತಾರೆ. ಮತ್ತೆ ಅಜಿತ್ ಅವರು ಕಣ್ಣು ಮುಚ್ಕೊಂಡು, ಇಮ್ಯಾಜಿನೇಷನ್ ನಾನು ಹೇಳ್ತಾ ಇದ್ದೀನಿ ತಾನೆ, ಸುಮ್ನೆ ನನಗೆ ಸಿಟ್ ಬರ್ಸ್ಬಾರ್ದು, ಹೋಗು ಅಂತ ಹೇಳಿದ್ರೆ ಹೋಗ್ಬೇಕಷ್ಟೇ, ಜಾಣ್ ಮರಿ ನೀನ್ ಇಲ್ಲಿಂದ ಹೋಗು, ಬಾಯ್ ಟಾಟಾ ಲವ್ ಯು ಅಂತ ಹೇಳಿ ಕಂಡ್ಬಿಟ್ಟಾಗ ಮತ್ತೆ ಭೂಮಿಯವರು ಅದನ್ನ ನೋಡಿ
ಸ್ವಲ್ಪ ಶಾಕ್ಗೆ ಒಳಗಾಗಿ ತನ್ನ ಇಮ್ಯಾಜಿನೇಷನ್ನೇ ರಾಂಗ್ ಅನ್ನೋ ರೀತಿ ಶಾಕ್ಗೆ ಒಳಗಾಗ್ತಾರೆ. ಈ ಕಡೆ ರೆಸ್ಟೋರೆಂಟ್ ಅಲ್ಲಿ ದೇವಯಾನಿ ಎದುರುಗಡೆ ಕೂತಿರುವಂತಹ ಅಶ್ವಿನಿ ಅವರು ನಕ್ಕೊಂಡು, ಮೇಡಮ್ ನೀವ್ ಇಷ್ಟೊಂದು ದೊಡ್ಡರು ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿರ್ಲಿಲ್ಲ, ಹ್ಯಾವ್ ಟು ಸೇವ್ ಅಸ್. ಅಲ್ಲ, ನಿಮ್ಗೂ ಕೂಡ ವಿಷಯನ ಮುಚ್ಚಿಟ್ಟು ಶಾರದನ್ನ ಕಿಡ್ನಾಪ್ ಮಾಡುವಂತಹ ಯೂಸ್ ನನ್ಗೇನಿದೆ ಅಂತ ಅದೇ ಒಂದ್ ಪಾಯಿಂಟ್ ನ ನೀವ್ ಹೇಳ್ತೀರಾ, ಆಗ ನಾನು ಶಾರದಮ್ಮನ್ನ ಕಿಡ್ನಾಪ್ ಮಾಡಿದೀನಿ ಅಂತ ಹೇಳಿ ಒಪ್ಕೋತೀನಿ. ಇನ್ನು ಈ ಕಡೆ ದೇವಯಾನಿಯವರು, ಹೌದು ನಾನ್ ದಡ್ಡಿನೇ, ಇನ್ನೊಂದು ವಾರದಲ್ಲಿ ನಾನು ಮನಸ್ವಿನಿಯಾಗಿ ದೇವರ ಮನೆ ಸನ್ನಿಧಿಗೆ ಬರ್ತೀನಿ ಅಂತ ನೀನ್ ಹೇಳ್ದಾಗ ಹೀಗೆ ಅಂತ ಹೇಳಿ ನಾನ್ ನಿನ್ನ ಕೇಳಿಲ್ವಲ್ಲ, ಹೌದು ನಾನ್ ದಡ್ಡಿನೇ. ಅದು ಅಲ್ಲದೆ ನೀನ್ ಏನೇ ಹೇಳಿದ್ರು ಕೂಡ ನಾನ್ ನಂಬ್ತೀನಲ್ಲ, ನಾನ್ ದಡ್ಡಿನೇ. ಅಶ್ವಿನಿ ಅವರು, ಹಾ ಐ ಆಮ್ ಸೋ ಸಾರಿ ಮೇಡಮ್, ಪ್ಲೀಸ್ ಬೇಜಾರ್ ಮಾಡ್ಕೋಬೇಡಿ, ಮೇಲೆ ಡೌಟ್ ಪಡೋದಕ್ಕೆ ಯಾವ ಯೂಸು ಇಲ್ಲ ಅಂತ ಹೇಳಿ ನಿಮ್ಗೆ ಆ ರೀತಿ ನಾನು ಹೇಳ್ದೆ ಅಷ್ಟೇ. ಇನ್ನು ದೇವಯಾನಿಯವರು, ದೇವಯಾನಿ ನಾನ್ ಹೇಳ್ತಾ ಇದ್ದೀನಿ ನೋಡು, ಆ ಶಾರದಾ ಯಾವತ್ತಿದ್ರು ಜೀವಂತವಾಗಿರೋದ್ರಿಂದ ನನಗ್ ಡೇಂಜರು ಅಂತ ಅನ್ನೋಷ್ಟರಲ್ಲಿ ವೇಟರ್ ಬಂದು ಈ ಕಡೆ ಬಿಲ್ ನ ಕೊಡ್ತಾರೆ. ಅದನ್ನ ನೋಡಿದಂತಹ ದೇವಯಾನಿಯವರು ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಅಶ್ವಿನಿ ಮುಖನ ನೋಡ್ಬಿಟ್ಟು, ಮತ್ತೆ ನಿನಗ್ ಗೊತ್ತು ಶಾರದಾ ಇನ್ನು ಜೀವಂತವಾಗಿದ್ರೆ ನನಗ್ ಡೇಂಜರು ಅಂತ, ಕಾರಣಕ್ಕೆ ನೀನು ಶಾರದನ್ನ ಜೀವಂತವಾಗಿ ನಮ್ಮ ಮನೆಗ್ ಕರ್ಕೊಂಬಂದ್ರೆ ಲೈಫು ಸೆಟಲ್ ಆಗ್ಬೋದಲ್ಲ, ಶಾರದನ್ನ ನಮ್ಮನೆ ಕರ್ಕೊಂಬಂದ್ರೆ ಆ ದೂರಾಲೋಚನೆ ನಿನ್ ಯಾಕೆ ಇರಬಾರ್ದು. ಅಶ್ವಿನಿ ಅವರು ಮನ್ಸಲ್ಲೇ ನಗಾಡ್ಕೊಂಡು, ಅಬಾಬಾಬಾಬಾ ಏನ್ ಗೆಸ್ ಮೇಡಮ್ ನಿಮ್ದು, ಕರೆಕ್ಟಾಗಿ ಗೆಸ್ ಮಾಡಿದೀರಾ, ಆದ್ರೆ ಏನ್ ಮಾಡೋದು, ಹೇಗ್ ಬಂದಿದ್ದ ಅದೃಷ್ಟ ಮನೆಗ್ ಬರೋ ತನಕ ಇರ್ಲಿಲ್ಲ, ಬ್ಯಾಡ್ ಲಕ್, ಈಗ ಆ ಶಾರದನೆ ನನ್ನ ಕೈಯಿಂದ ತಪ್ಪಿಸ್ಕೊಂಡಿದ್ದಾಳೆ ಅಂತ ಅನ್ಕೊಂಡು ದೇವಯಾನಿ ಮುಖ ನೋಡಿ ಅಶ್ವಿನಿ ಅವರು, ನೋಡಿ ಮೇಡಮ್ ನನಗೂ ಅದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ, ಇನ್ಫ್ಯಾಕ್ಟ್ ಶಾರದಾ ಅವ್ರು ಬದುಕಿರೋದು ಗೊತ್ತಾಗಿದ್ದೆ ನಿಮ್ಮಿಂದ, ನಾನು ಕಳ್ಸಕ್ ಹೋಗಿದ್ದು ನನ್ನ ಫ್ರೆಂಡ್ ಜೊತೆ ವೆಕೇಶನ್ಗೆ ಅಂತ, ಇನ್ನು ಅದಕ್ಕೆ ಬೇಕಾಗಿರುವಂತಹ ಎಲ್ಲ ಪ್ರೂಫ್ ಕೂಡ ನನ್ನ ಮೊಬೈಲ್ ಅಲ್ಲಿ ಇದೆ, ಬೇಕಾದ್ರೆ ಫೋಟೋಸ್ ಇದೆ ನೋಡಿ. ಫೋಟೋಸ್ ನ ದೇವಯಾನಿಗೆ ತೋರಿಸ್ತಾರೆ. ದೇವಯಾನಿ ಅವರು ಫೋಟೋಸ್ ನ ನೋಡಿ ಈ ಕಡೆ ಅಶ್ವಿನಿ ಕೈಗೆ ಮತ್ತೆ ಮೊಬೈಲ್ ನ ಕೊಟ್ಟಾಗ ಅಶ್ವಿನಿ ಅವರು, ಮೇಡಮ್ ನಿಮ್ಗೆ ನಾನು ಸುಳ್ಳು ಹೇಳಿ ಈ ರೀತಿಯ ಲಾಭ ನನಗಿಲ್ಲ, ಇಬ್ರು ಜೊತೆಲಿ ಇರ್ತೀವಿ, ಒಟ್ಟಿಗೆ ಕೆಲವೊಂದ್ ಕೆಲ್ಸಗಳನ್ನ ಮಾಡ್ತೀವಿ ಅನ್ನೋ ಒಂದು ಕಾರಣಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ, ಬರ್ತೀನಿ. ಹಾ ಅಂಡ್ ಒನ್ ಮೋರ್ ಥಿಂಗ್, ಇದ್ರ ನನ್ಗೊಂದೇ ಒಂದ್ ಮೆಸೇಜ್ ಹಾಕಿ ಸಾಕು, ಹಾಗೆ ಯಾರ್ದವ್ರು ಎಲ್ಲಾದ್ರೂ ಸಿಕ್ಕಿದ್ರೆ ಪ್ಲೀಸ್ ನನ್ಗೂ ಕೂಡ ತಿಳಿಸಿ ಅಂತ ಹೇಳ್ಬಿಟ್ಟು ಹೊರಡಕ್ ಹೋಗ್ತಾರೆ. ಇನ್ನು ದೇವಯಾನಿ ಅವರು, ಅಶ್ವಿನಿ ಅಟ್ಲೀಸ್ಟ್ ಈ ತಿಂಡಿನಾದ್ರೂ ಮುಗಿಸ್ಬಿಟ್ಟು ಹೋಗು, ಮಾಡ್ಬೇಡ ಅಂತ ಹೇಳ್ಬಿಟ್ಟು ಇಬ್ರು ಕೂಡ ತಿಂಡಿನ ತಿಂತಾರೆ ನಗಾಡ್ಕೊಂಡು. ದೇವಯಾನಿ ಅವರು ತಿಂಡಿ ತಿಂತ, ಹಾಗಾದ್ರೆ ಶಾರದಾ ಎಲ್ಲಿದ್ದಾಳೆ, ಇವಳು ಹೇಳ್ತಾ ಇರೋದು ನಿಜನ ಇರ್ಬೋದು ಅಂತ ಮನ್ಸಲ್ಲೇ ಮಾತಾಡ್ಕೋತಾರೆ. ಇನ್ನು ಅಲ್ಲೇ ತಿಂಡಿ ತಿಂತಿರೋಂತಹ ಅಶ್ವಿನಿ ಅವರು ಶಾರದನ್ನ ಭದ್ರನಿಂದ ಮಾತ್ರ ಕಂಡುಹಿಡಿಯಕ್ ಸಾಧ್ಯ, ಮೊದಲು ಅವನನ್ನ ಜೈಲಿಂದ ಆಚೆ ತರಬೇಕು ಅಂತ ಯೋಚನೆ ಮಾಡಿ ದೇವಯಾನಿಗೆ ಬಾಯ್ ಹೇಳಿ ಅಶ್ವಿನಿ ಅವರು ಅಲ್ಲಿಂದ ಹೊರಡ್ತಾರೆ. ಅಶ್ವಿನಿ ಹೋಗಿದ್ದನ್ನ ನೋಡಿ ಕುತ್ತಲ್ಲೇ ಈ ಕಡೆ ದೇವಯಾನಿ ಅವರು ಯೋಚನೆ ಮಾಡ್ತಾ ಇರ್ತಾರೆ. ಈ ಒಂದು ಸಂಚಿಕೆಯಲ್ಲಿಗೆ ಮುಕ್ತಾಯವಾಗುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ಏನೆಲ್ಲ ಆಗುತ್ತೆ ಅಪ್ಡೇಟ್ಸ್ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಕಮೆಂಟ್ ಮಾಡಿ. Thank you for watching my YouTube channel.